ಈಡೆನ್ಸ್ ನ್ಯೂಸ್ನ ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ 5 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಚನಾ, ಈಗಾಗಲೇ ನಿಮಗೆ ಗೊತ್ತಿದೆ, ನಮ್ಮ ಜೊತೆ RTI ಕಾರ್ಯಕರ್ತರು ಜೊತೆಗೆ ಸಾಮಾಜಿಕ ಹೋರಾಟಗಾರರು ಮೊಹಮ್ಮದ್ ಶರೀಫ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗಾಗಲೇ ನಿನ್ನೆ ಸಂಚಿಕೆಯಲ್ಲಿ ಏನು ಫೌಂಟೇನ್ ಸರ್ಕಲ್ ಹತ್ರ ಒಂದು 4 ಎಕರೆ ಜಮೀನಿದೆ, ಅದ್ರ ಬಗ್ಗೆ ನೀವು ಹೇಳಿದ್ರಿ. ಸರ್ವೆ ಆಗಿದೆ 82 ಅಲ್ಲಿ ಏನು, ಈಗ 23 ಅಲ್ಲಿ ಏನು, ಅದು ಯಾರಿಗೂ ಗೊತ್ತೇ ಇಲ್ಲ ಅಂತ. ಸೊ ಇವತ್ತು ಅದರಿಂದ ಈಗ ಏನು ಈ ವಕ್ಫ್ ಬೋರ್ಡ್ ಅಂತ ಇದೆ, ಅದರಿಂದ ಒಂದು ಸಮಸ್ಯೆಗಳಾಗ್ತಾ ಇದೆ, ಅದು ಕೂಡ ಜನಗಳಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಅದೇ ಒಂದು ಸುಮಾರು ವಿಡಿಯೋಸ್ನಲ್ಲಿನೂ ನಾನು ಹೇಳಿದೆ, ಇದು ಫ್ಯಾಕ್ಟ್, ಇದು ಅಲಿಗೇಷನ್ ಇಲ್ಲ. ಇದು 286 ಕಮಿಟೀಸ್ ಮೈಸೂರು ಸಿಟಿನಲ್ಲಿದೆ. ಇದರಲ್ಲಿ 60 ಕಮಿಟೀಸ್ ಮೇಜರ್ ಇನ್ಸ್ಟಿಟ್ಯೂಷನ್. ಮೇಜರ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಅವ್ರ ಆದಾಯ ವರ್ಷಕ್ಕೆ 1 ಲಕ್ಷದ ಮೇಲೆ ಇದ್ರೆ, 1 ಲಕ್ಷದ ಮೇಲೆ ಇದ್ರೆ ಅವ್ರ ಮೇಜರ್ ಇನ್ಸ್ಟಿಟ್ಯೂಷನ್. ನಾವು ಇವಾಗ ಸುಮಾರು ನಾನು 286 ಬಗ್ಗೆನೂ ನಾನು ನೋಡಕ್ ಹೋಗ್ತಾ ಇಲ್ಲ. ಕಾರಣ ಯಾಕಂದ್ರೆ ಅವರು ಸ್ವಲ್ಪ ಹೆಚ್ಚು ಕಡಿಮೆ ಅದು ಅವ್ರು ನಡೀತಾವ್ರೆ, ಸಣ್ಣ ಪುಣ್ಣವರು ಅದೆಲ್ಲ ನಡೀತಾ ಇದೆ, ನಡೀಲಿ. ಈ 60ನಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಏನ್ ಅಕ್ರಮ ನಡೀತಾ ಇದೆ, ನಾನು ಅದ್ ನೋಡ್ತಾ ಇದ್ದೀನಿ. ಆ ಸ್ಪೆಸಿಫಿಕ್ನಲ್ಲಿ ಇವಾಗ ಹೇಳಬೇಕು ಅಂತ ಹೇಳಿದ್ರೆ, ಒಂದ್ ಕಡೆ ನಾನು ರೈಟಿಂಗ್ನಲ್ಲಿನೂ ಕೊಟ್ಟಿದ್ದೀನಿ, ನಿಮ್ಗೂ ತೋರಿಸಿದ್ದೀನಿ. ನಮ್ಮ ಶಾಸಕರು ತನ್ವೀರ್ ಸೇಠ್ ಸಾಹೇಬ್ರು 5 ಜಾಗದಲ್ಲಿ ಕೂತವ್ರೆ. 5 ಜಾಗದಲ್ಲಿ ಕೂತವ್ರೆ. ಡಾಕ್ಯುಮೆಂಟ್ಸು ನಿಮ್ಗೆ ತೋರಿಸಿದ್ದೀನಿ. 6 ಜಾಗದಲ್ಲಿ ಕೂತಿದ್ರು, 1 ರಾಜೀನಾಮೆ ಕೊಟ್ಟಿದ್ದಾರೆ, 5 ಜಾಗದಲ್ಲಿ ಇದ್ದಾರೆ. ಅದ್ರಲ್ಲಿ ಒಂದು ಡೌಟ್ಫುಲ್ ಇದೆ, ಒಂದಲ್ಲಿ ಡೌಟ್ಫುಲ್ ಇದೆ. ಅವರೇ ಬಂದು ಹೇಳಿ ಇದೀರಿ ಇಲ್ಲ ಅಂತ. ಬಿಕಾಸ್ ಕೇಳಿದ್ರೆ ಕ್ವಶನ್ ಆ ಸಂಬಂಧಪಟ್ಟಿದ್ದು ಆಫೀಸಿಂದ ಜವಾಬ್ ಬರಲ್ಲ. ಸಮ್ವನ್ ಈಸ್ ಕಂಟ್ರೋಲಿಂಗ್ ದೇರ್ ಅಂತ ಅದು ಅನುಕೂಲ. ಅದು ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಅದು ಅಲಿಗೇಷನ್. ಅದು ಸಮ್ವನ್ ಈಸ್ ಕಂಟ್ರೋಲಿಂಗ್ ನಾಟ್ ಟು ಪ್ರೊವೈಡ್ ದಿ ಆನ್ಸರ್ಸ್. ಸೊ ಒಂದ್ ಕಡೆ ಒಂದಿರ್ಲಿ, 4 ಕಡೆ ಇವ್ರು ಕೂತವ್ರೆ, ಗ್ಯಾರಂಟಿ ಕೂತವ್ರೆ. ಸೊ ಈ 4 ಇನ್ಸ್ಟಿಟ್ಯೂಷನ್ಗೆ ಇವಾಗ ಇರೋದು ಜನಕ್ಕೆ ಇವಾಗ ಗೊತ್ತಾಗ್ತದೆ. ನಿಮ್ಗೆ ಹೇಳ್ತಾ ಇದ್ರೆ ಈ 4ಗೆ ನಾನು ಸೀರಿಯಸ್ ಆಗಿ ನೋಡ್ತಾ ಇದ್ದೀನಿ. ಬಿಕಾಸ್ ಹಿ ಈಸ್ ಆಕ್ಯುಪೈಯಿಂಗ್ ದಟ್ ಚೇರ್. ಲಾ ಎಕ್ಸಿಕ್ಯೂಟರ್ಸ್ ಇವರು ದಾರಿ ತೋರಿಸ್ಬೇಕಾಗಿರೋದು ನಮ್ಮನ್ನ, ಹೆಂಗ್ ಫಾಲೋ ಮಾಡಬೇಕು ನೀವು ಅಂತ. ರೋಲ್ ಮಾಡೆಲ್ ಆಗ್ಬೇಕು ನೀವು ಜನಕ್ಕೆ. ನೀವು ಹೆಂಗ್ ಕೂತಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ಯಾತಕ್ಕೆ ಮಾಡ್ತಾ ಇದ್ದೀರಿ, ನಾನು ನೋಡ್ತಾ ಇದ್ದೀನಿ. ಅದರ ಜೊತೆನಲ್ಲಿ ಇನ್ನ ಒಬ್ರು ಸುಮಾರು ಜನ ಇದ್ದಾರೆ, ಸುಮಾರು ಕಮಿಟೀಸ್ನಲ್ಲಿ ಕೂತವ್ರೆ. ಸ್ಪೆಸಿಫಿಕ್ ಆಗಿ ಆರಿಫ್ ಮೇಕ್ರಿನವರು ಸುಮಾರು 4 ಕಮಿಟೀಸ್ನಲ್ಲಿ ಕೂತವ್ರೆ. ಮೇಜರ್ ಮೀನ್ಸ್ ದೊಡ್ಡ ಮೇಜರ್ ಇನ್ಸ್ಟಿಟ್ಯೂಷನ್ ನಲ್ಲಿ ಕೂತವ್ರು ಅವರು. ಅದು ಬೇರೆ ವಿಚಾರ. ಇದು ಖಂಡಿತ ನಾನು ಒಂದು 8, 9, 10 ಕಮಿಟಿದು ನಾನು ನೋಡ್ತಾ ಇದ್ದೀನಿ, ಕ್ಲೋಸ್ ರೇಂಜ್ ಇಂದ ನೋಡ್ತಾ ಇದ್ದೀನಿ. ಇಂಟೆನ್ಷನ್ಸ್ ಇಲ್ಲ. ಯು ಆರ್ ದಿ ಲಾ ಎಕ್ಸಿಕ್ಯೂಟರ್. ಇವರು ದೊಡ್ಡ ಕುಟುಂಬದಿಂದ ಬರೋರು, ಇವರು ಫೇಮಸ್ ಕುಟುಂಬ. ಉದಾಹರಣೆ ಹೇಳ್ಬೇಕಾದ್ರೆ ಮೇಕ್ರಿ ಸರ್ಕಲ್ ಅಂತ ಬೆಂಗಳೂರಿನಲ್ಲಿ ಇದೆ ನೋಡಿ ಮೇಡಮ್, ಆ ಫ್ಯಾಮಿಲಿಯಿಂದ ಬರೋರು ಇವರು. ಎಲ್ಲರೂ 4-5 ಪೋಸ್ಟ್ಗಳಲ್ಲಿ ಕೂತವ್ರೆ, ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಅದು ಈಗ ಬಂದಿರೋದು ಸಮಸ್ಯೆ. ಇವ್ರು ಆ ಫ್ಯಾಮಿಲಿಯಿಂದ ಬಂದವ್ರೆ ಅಂತ ಇಂಟೆನ್ಷನ್ಸ್ ಇಲ್ಲ ನಂದು. ಇವ್ರು ಕೂತವ್ರೆಲ್ಲ ಒಳ್ಳೆ ರೆಸ್ಪೆಕ್ಟೆಡ್ ಫ್ಯಾಮಿಲಿಯಿಂದ ನೀವು ಬಂದು ದಾರಿ ಹೆಂಗ್ ತೋರಿಸ್ಬೇಕು ನಮ್ಮಂತವ್ರಿಗೆ, ನೀವೇ ದಾರಿ ತಪ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಿದ್ದು ದಾಖಲೆ ತೋರಿಸ್ತೀನಿ ನೋಡಿ. ಅಂಜುಮನೆ ಇತ್ತೆಹಾದೆ ಇಸ್ಲಾಂ ಅಂತ ಒಂದು ಕಮಿಟಿ. ಅಂಜುಮನೆ ಇತ್ತೆಹಾದೆ ಇಸ್ಲಾಂ ಅಂತ ಒಂದು ಕಮಿಟಿ ಇದೆ. ಸುಮಾರು 15 ವರ್ಷದಿಂದ ಎಲೆಕ್ಷನ್ ಆಗಲಿಲ್ಲ ಅಲ್ಲಿ ಆ ಕಮಿಟಿಯಲ್ಲಿ. ಸಿಂಗಲ್ ಮ್ಯಾನ್ ಆಗ್ಲಿಂದನೂ ಇವರೇ ಇದ್ದಾರೆ. 15 ವರ್ಷದಿಂದ ಸುಮಾರು 13-15 ವರ್ಷದಿಂದ ಹೆಂಗ್ ಸಾಧ್ಯ? ಹೆಂಗ್ ಕೂತಿದ್ದೀರಿ ನೀವು? ನಿಮ್ಗೇನು ತಿಳಿವಣಿ ಇಲ್ಲ ನಿಮಗೆ? ಹೆಂಗ್ ಕೂತ್ಕೋಬೇಕು, ಹೆಂಗ್ ನಡೆಸಬೇಕು, ಹೆಂಗ್ ದಾರಿ ತೋರಿಸ್ಕೊಡ್ಬೇಕು ಅಂತ. ನೀವೇ ದಾರಿ ತಪ್ಪದ ಮಗ ಆಗ್ಬಿಟ್ರೆ ಏನ್ ಪಿಕ್ಚರ್ ಸ್ಟೋರಿ ಇದು? ಒಂದು ರೂಲ್ಸ್ ಇರುತ್ತೆ ಒಂದು ಕಮಿಟಿ ಆದ್ಮೇಲೆ. ಮೇಡಮ್, ಒಳ್ಳೆ ಕ್ವಶನ್ ನಿಮ್ದು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆರ್ ದೇರ್ ಫಾರ್ ಈಚ್ ಅಂಡ್ ಎವ್ರಿ ಕಮಿಟಿ. ತೋರಿಸಿ ನೀವು ಏನೇನು ನಡೆಸ್ತಾ ಇದ್ದೀರಿ. ಒಂದ್ ಆನ್ಸರ್ ಕೊಡಲ್ಲ ನೀವು. ಕೇಳಿದ್ರೆ ಏನಂತ ಹೇಳ್ತಾರೆ? ಕೊಡಲ್ಲ ಮೇಡಮ್, ಕೊಡಲ್ಲ. ಅದೇ ಏನೇ ಅಂತ ಹೇಳೋಣ, ಇವಾಗ ಹೇಳಿದ್ರೆ ಇವಾಗ ಜನ ಎಲ್ಲ ನನ್ನ ಮೇಲೆ ಹೇಳ್ತಾರೆ. ಅದು ಹೇಳೋದು ಭಾಷೆನಲ್ಲಿ ಹೇಳಿದ್ರೇ ಇವ್ರಿಗೆ ಅರ್ಥ ಆಗೋದು.
ಕೊಡಲ್ಲ, ಏನು ಮಾಡ್ಕೊಳ್ತೀಯ ಮಾಡ್ಕೊ. ನನ್ನ ಮುಖದ ಮೇಲೆ ಹೇಳವ್ರೆ. ಯಾವುದೋ ಒಂದು ಇಶ್ಯೂನಲ್ಲಿ ಹೋಗಿ ಮಾತಾಡಿದ್ರೆ ಏನು ಮಾಡ್ಕೊಳ್ತೀಯ ಮಾಡ್ಕೊ ನೀನು ಅಂತ. ಇವಾಗ ಏನು ಮಾಡ್ಬೇಕು ಹೇಳಿ ಮೇಡಮ್? ಇವಾಗ ನಮಗೆ ದಾರಿ ಇದೆ ಯಾವುದನ? ನೀವು ಸಪೋರ್ಟಾಗಿ ಡಾಕ್ಯುಮೆಂಟ್ಸ್ ಕೊಡಲಿಲ್ಲ ಅಂದರೆ, ಸಿ ಐ ಹ್ಯಾವ್ ಫುಲ್ಲಿ ರೈಟ್ಸ್ ಟು ಸಿ ಯುವರ್ ಡಾಕ್ಯುಮೆಂಟ್ಸ್ ಬಿಕಾಸ್ ಇಟ್ ಈಸ್ ಅಂಡರ್ ಗೌರ್ಮೆಂಟ್ ಆಫ್ ಕರ್ನಾಟಕ, ನಿಮ್ಮ ಇನ್ಸ್ಟಿಟ್ಯೂಷನ್. ಹೌದು. ನೋಡಿ ಮೇಡಮ್, ಒಂದು ಇವ್ರದ್ದು ಸತ್ಯಾಂಶ ನೋಡ್ಕೊಳ್ಳಿ, ಓದ್ಕೊಳ್ಳಿ, ನೀವೇ ಓದ್ಕೊಳ್ಳಿ ಏನಿದೆ ಅಂತ. ಮೇಲ್ಗಡೆಯಿಂದ ಓದಿ ಮೇಡಮ್. ನಮ್ಮ ಸಂಸ್ಥೆಯು ಖಾಸಗಿ ಸಂಸ್ಥೆ ಆಗಿರೋದ್ರಿಂದ ಹಾಗೂ ಸರ್ಕಾರದಿಂದ ಯಾವುದೇ ತರಹದ ಅನುದಾನವನ್ನ ಪಡೆಯುತ್ತಿಲ್ಲವಾದ್ದರಿಂದ ಇದು ಮಾಹಿತಿ ಹಕ್ಕು ಕಾಯ್ದೆ ವ್ಯಾಪ್ತಿಗೆ ಬರುವುದಿಲ್ಲವೆಂಬ ಅಂಶವನ್ನ ತಮ್ಮ ಆದ್ಯ ಗಮನಕ್ಕೆ ತರಲು ಬಯಸ್ತೇನೆ. ಆದುದರಿಂದ ಅರ್ಜಿದಾರರ ಮನವಿಯನ್ನು ದಯವಿಟ್ಟು ವಜಾಗೊಳಿಸಬೇಕು ಅಂತ ಕೋರ್ತೇನೆ ಅನ್ನೋದು ಅರ್ಜಿಲಿರುವಂತಹ ಅಂಶ. ಏನಂತ ಮೇಡಮ್? ನಮ್ಮ ಸಂಸ್ಥೆಯು ಖಾಸಗಿ ಸಂಸ್ಥೆ. ಖಾಸಗಿ ಮೀನ್ಸ್ ವಾಟ್ ಮೇಡಮ್? ಪ್ರೈವೇಟ್. ಇವಾಗ ಹೇಳಿ ಮೇಡಮ್, ಯಾರ ಹತ್ರ ಕೇಳಬೇಕು, ಯಾರ ಹತ್ರ ಹೇಳಬೇಕು ಇದು ಅಂತ? ಹೌದು. ಒಂದ್ ಕಡೆ ನೀವು ಗೌರ್ಮೆಂಟ್ ಆಫ್ ಕರ್ನಾಟಕನಲ್ಲಿ ನೋಟಿಫಿಕೇಶನ್ನಲ್ಲಿ ನಿಮ್ ಗೆಜೆಟ್ ಆಗಿರ್ತದೆ. ಮಾಹಿತಿಯನ್ನು ನೀವು ಯಾರಿಗೆ ಕೊಡ್ತಾ ಇದ್ದೀರಾ ಅದು ನೋಡಿ ಮೇಡಮ್. ಆಯುಕ್ತರು, ಕರ್ನಾಟಕ ಕಮಿಷನ್ಗೆ, ಕಮಿಷನ್ಗೆ ನೀವು ಕೊಡ್ತೀರಿ. ಸ್ವಲ್ಪನೂ ನಾಚಿಕೆನೇ ಇಲ್ಲ ನಿಮ್ಗೆ. ಇಲ್ಲಿ ನಾಚಿಕೆದು ಮತ್ ಬರಲ್ಲ, ಧೈರ್ಯ, ಎಷ್ಟು ಧೈರ್ಯ ಇದೆ ಅದ್ ನೋಡ್ಕೊಳ್ಳಿ. ಹೌದು. ಹೆಂಗ್ ಸಾಧ್ಯ ಇವೆಲ್ಲ? ಹೆಂಗ್ ಸಾಧ್ಯ ಇದು? ಕ್ವಶನ್ ಮಾಡ್ಲಿಕ್ಕೆ ಯಾರು ಇಲ್ಲ ಅಂತ ಇವ್ರುಗಳು ಹಿಂಗೆ ಮುಂದುವರಿತಾ ಇದ್ದಾರೆ. ಮುಂಗಡೆ ಬಂದು ಇವ್ರ ಬಗ್ಗೆ ಹೇಳ್ತೀನಿ. ಇನ್ನ ಒಂದ್ ಸ್ವಲ್ಪ ಇವ್ರದ್ದಿದೆ ಅಂದ್ರೆ ಇವತ್ತು ಇದರ ಪ್ರಕಾರ ಹೇಳ್ಬಿಡ್ತೀನಿ. ನೀವು ಯಾವ ರೀತಿಯಿಂದ ಜನಕ್ಕೆ ಯಾಮರ್ಸಿದ್ದೀರಿ, ಯಾವ ರೀತಿಯಿಂದ ಆಯುಕ್ತರು ಸಾಹೇಬರಿಗೆ ಯಾಮರ್ಸಿದ್ದೀರಿ, ಯಾವ ರೀತಿಯಿಂದ ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ಗೂ ಹೇಳಿದಿರಿ. ಹೆಂಗ್ ಸಾಧ್ಯ ಇದೆಯಲ್ಲ? ಇಷ್ಟೆಲ್ಲ ನೀವು ಮಡಿಕೊಂಡು 15 ವರ್ಷ ಆದ್ಮೇಲೆ ಎಲೆಕ್ಷನ್ಗೆ ಹೋಗ್ತೀರಿ. ನೀವು ಎಲೆಕ್ಷನ್ಗೆಲ್ಲ ಕನ್ಫರ್ಮೇಷನ್ ಆಫ್ ಕಮಿಟಿಗೆ ಹೋಗ್ತೀರಿ. ನೀವು ಕಮಿಟಿ ಫಾರ್ಮ್ ಮಾಡಿಕೊಡಿ ಅಂತ. ಕಮಿಟಿ ಫಾರ್ಮ್ ಮಾಡ್ಸಕ್ ಹೋಗಿದಿರಲ್ಲ, ನೀವು ಏನೇನು ದಾಖಲೆ ಕೊಟ್ಟಿದ್ದೀರಿ? ನೀವು ಏನೇನ್ ಕೊಡ್ಬೇಕು, ಏನೇನ್ ಕೊಟ್ಟಿದ್ದೀರಿ ನೀವು ತೋರಿಸಿ ನೋಡೋಣ. ನೀವು ಅಷ್ಟೊಂದು ಸಿನ್ಸಿಯರ್ ಆಗಿದ್ರೆ ತೋರಿಸಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ಆರಿಫ್ ಮೇಕ್ರಿ ಸಾಹೇಬ್ರೆ, ನನ್ನ ಮೇಲೆ FIR ಹಾಕ್ಬಿಡಿ, ನಾನು ಹಿಂಗೆ ಅಲಿಗೇಷನ್ ಮಾಡ್ತಾ ಇದ್ದೀನಿ ಅಂತ. ಏನೇನು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅವರು ನಿಮಗೆ ಗೊತ್ತಿರೋ ಪ್ರಕಾರ? ಏನೇನು ಕೊಟ್ಟಿಲ್ಲ ಮೇಡಮ್? ಪೇಪರ್ ಇದೆಲ್ಲ, ಪೇಪರ್ ಇದೆ, ತೋರಿಸಿದ್ರೆ ಇವಾಗ ಅದೇನು ಹೇಳ್ತೀರಿ? ಅದು ಭೂಕಂಪ ಅಂದ್ರೆ ಏನದು? ಭೂಕಂಪ ಅಂದ್ರೆ ವಾಲ್ಕೊನೋ ವಿಲ್ ಬರ್ಸ್ಟ್. ನಿಮ್ಗೆ ಒಂದ್ ಕಾನೂನು, ಬೇರೆಯವ್ರಿಗೆ ಒಂದ್ ಕಾನೂನು. ಹೌದು. ಸಾರ್ವಜನಿಕರಿಗೆ ಬೇರೆ, ಇವ್ರುಗಳಿಗೆ VIP-ಗಳಿಗೆ VVIP ಏನ್ ಹೇಳ್ಬೇಕೋ ನನಗೂ ಗೊತ್ತಿಲ್ಲ. ಅದಕ್ಕೆ ವ್ಯವಸ್ಥೆ ನೀವು ಸರಿ ಮಾಡ್ತಾ ಇದ್ದೀರಾ ಇಲ್ಲ ವ್ಯವಸ್ಥೆಗೆ ನೀವೇ ಕಾರಣ ಆಗಿದ್ದೀರಾ? ಹೌದು. ಆಚೆ ಬಂದು ನೀವು ಏನು ಪ್ರಚಾರ ಮಾಡಕ್ ಹೋಗ್ಬಿಡಿ. ಮುಂಚೆ ಯು ಶೋ ಯುವರ್ ಸಿಂಬಲ್ಸ್. ನೀವು ಏನ್ ಮಾಡ್ತಾ ಇದೀರಿ ಅಂತ ಹೇಳ್ಬಿಟ್ಟು ಆಚೆ ಬಂದು ತೋರಿಸಿ ಜನಕ್ಕೆ. ಹೌದು. ಆಚೆ ಬಂದು ಏನಂತ ಹೇಳೋಣ, ನಾನೇ ನಿಮ್ ಜನ ಅಂತಾರೆ. ಸೆಂಟಿಮೆಂಟಲ್ ಜನ, ನಮ್ ಜನ ಎಮೋಷನಲ್ ಜನ ಒಪ್ಕೊಳ್ತಾರೆ ಅಂತ. ನಾವು ಇವಾಗ ಹಿಂಗೆ ಧ್ವನಿ ಎದ್ರೆ ಹಿಂದೂ ಮುಸ್ಲಿಂ ಮಾಡ್ತಾ ಇರೋದು ಇವರು ಅಂತಾರೆ. ಇವ್ರಿಗೆ ಭಯ ಪಡ್ಕೊಂಡು ನಾವು ಒಂದು ಮೂಲೆನಲ್ಲಿ ಕೂತಿರ್ಬೇಕು. ಇವ್ರಿಗೆ ತಿನ್ನಕ್ ಬಿಡ್ಬೇಕು. ಇವ್ರಿಗೆ ವ್ಯವಸ್ಥೆ ಹಾಳು ಮಾಡಕ್ ಇವ್ರ ಕೈಯಲ್ಲಿ ಬಿಟ್ಕೊಡ್ಬೇಕು ನಾವು. ಬಿಟ್ರೆ ನನ್ನಿಂದ ಯಾರು ಒಳ್ಳೆಯವನೇ ಇಲ್ಲ ನಮ್ಮ ಏರಿಯಾದಲ್ಲಿ. ಬಿಡ್ಲಿಲ್ಲ ಅಂದ್ರೆ ಹಿಂದೂ ಮುಸ್ಲಿಂ ಮಾಡ್ತಾನೆ. ಎಲ್ಲ ತಗೊಂಡು ಹೋಗಿ ಯಾರ್ಯಾರಿಗೋ ಏನಂತ ಹೇಳೋಣ, ಮುಖದ ಮೇಲೆ ಹೇಳವ್ರೆ. ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸ್ಬೇಕು ಇವನ್ಗೆ. ನ್ಯಾಯ ಕೇಳದೆ ತಪ್ಪ ಅಂತ ಹಾಗಾದ್ರೆ? ಮೇಡಮ್, ಇದು ನ್ಯಾಯ ಕೇಳಕ್ಕೆ ಅಂತ ನಿಮ್ಮ ಕ್ವಶನ್ ಕೇಳಿದ್ದು ಒಳ್ಳೇದು. ಇದು ನನ್ನಂತರ ಯಾರ್ಯಾರೋ ಧ್ವನಿ ಎತ್ಕೊಂಡು ಹೋಗ್ತಾ ಇದ್ರೆ ಮುಂಚೆಯಿಂದಾನೆ ಇವ್ರಿಗೆ ಫಸ್ಟ್ ಪ್ಲೇಸ್ನಲ್ಲಿ, ಫಸ್ಟ್ ಡೇನಲ್ಲಿ ಇವ್ರಿಗೆ ಧ್ವನಿ ಎತ್ತಿ
ಇವ್ರಿಗೆ ಬಿಡಬಾರ್ದಾಗಿತ್ತು ತಿನ್ನಕ್ಕೆ. ಹೌದು. ಆವಾಗ ಇವರೆಲ್ಲ ಇಷ್ಟೊಂದು ಮಾಡ್ತಾ ಇರಲಿಲ್ಲ ನನ್ನ ಅಂದಾಜು. ಇವ್ರೇನು ಮಾಡೋವ್ರೆ ಅಂದರೆ ಇವಾಗ ನನಗೆ ನೋಡ್ದಂಗೆ ನಾನು ಸ್ಟಾರ್ಟಿಂಗಿಂದಾನೇ ನಮ್ಮಂಥವ್ರಿಗೆ ಕಟ್ ಹಾಕವ್ರೆ. ಮನೆ ಹತ್ರ ರೋಡಿಸಮ್ ನಡೀತದೆ ಮೇಡಮ್. ಹಿಂಗೆ ಕೇಳಿಬಿಟ್ರೆ ಹೌದಾ, ಪ್ರೂಫ್ ಇದೆ. ಮನೆ ಹತ್ರ ನಡೆದಿರೋದು ಪ್ರೂಫ್ ಇದೆ, FIRs ಆಗಿರೋದು ಪ್ರೂಫ್ ಇದೆ, ಯಾರು ಬಂದು ಮಾತಾಡೋನೆ ನನಗೆ ಬೊಗಳವನೇ ಚೆನ್ನಾಗೆ ಎಲ್ಲ ಇದೆ. ಓಕೆ, ಅಂದರೆ ನೀವು ಯಾರ ಮೇಲೆ ಕ್ವಶನ್ ಧ್ವನಿ ಎತ್ತುತ್ತೀರಾ ಅವ್ರು ಯಾರ ವಿರುದ್ಧ ಅವ್ರ ಕಡೆಯವರು ಬರ್ತಾರೆ. ಖಂಡಿತ ಬರ್ತಾರೆ ಮನೆ ಹತ್ರ. ಗಲಾಟೆ ಮಾಡ್ತಾರಾ? ಖಂಡಿತ ಗಲಾಟೆ. ವಿಡಿಯೋ ಬೇಕಾದ್ರೆ ಕೊಡ್ತೀನಿ, ವಿಡಿಯೋ ನೋಡಿ. ವಿಡಿಯೋ ಇದೆ ನಮ್ಮ ಹತ್ರ, CCTV ಕ್ಯಾಮ್ರಾ ಇರೋದ್ರಿಂದ ಎಲ್ಲ ರೆಕಾರ್ಡಿಂಗ್ ಆಗಿಬಿಟ್ಟೈತೆ ಅವತ್ತು. ಒಳ್ಳೇದು, ಬೇಕಾಗತ್ತೆ. ನಾನಿವಾಗ ಬೆಂಗಳೂರು ಬೋರ್ಡ್ ಆಫ್ ಔಕಾಫ್ಗೆ ಕೇಳ್ಕೊಳ್ಳೋದು, ಹೇಳೋದು ಹೇಳ್ಬಿಟ್ಟಿದ್ದೀನಿ, ತೋರಿಸೋದು ತೋರಿಸ್ತಾ ಇದ್ದೀನಿ, ಮುಂದ್ಗಡೆನೂ ತೋರಿಸ್ಕೊಡ್ತೀನಿ. ಕಮಿಟಿ ಫಾರ್ಮೇಷನ್ಗೆ, ನ್ಯೂ ಕಮಿಟಿ ಫಾರ್ಮೇಷನ್ಗೆ ಲೀಸ್ಟ್ ಬಂದೈತೆ. ಇದೆಲ್ಲ ಆಮೇಲೆ ಇನ್ಕ್ವೈರಿ ಮಾಡಿ ನೀವು. ಆ ಲೀಸ್ಟ್ನಲ್ಲಿ ಸಂಬಂಧಪಟ್ಟಿದ್ದು ಸ್ಕೀಮ್ ಆಫ್ ಅಡ್ಮಿನಿಸ್ಟ್ರೇಷನ್, ವಿತಿನ್ ಸ್ಟ್ರೀಮ್ ಆಫ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ನಿಮಗೆ ದಾಖಲೆ ಒಂದು ಮಿಸ್ ಆಗಿ ಉಲ್ಲಂಘನೆ ಮಾಡಿಬಿಟ್ಟು ನೀವು ಅಕಸ್ಮಾತು ಕಮಿಟಿ ಫಾರ್ಮೇಷನ್ ಮಾಡಿಬಿಟ್ರೆ ಭಾಳ ಸಿವಿಯರ್ ಆಗ್ತದೆ ಕೇಸ್ ಇದು. ಇನ್ನೇನು 10-15 ವರ್ಷದಿಂದ ಒಬ್ಬರೇ ಒಂದು ಪೋಸ್ಟಲ್ಲಿ ಕುತ್ಕೋತಾರೆ ಅಂತ ಅಂದರೆ ಎಲೆಕ್ಷನ್ನೇ ನಡೆಯಲ್ಲ ಅಂದ್ರೆ ನೀವು. ಮಧ್ಯ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನಿಮ್ಮ ಕ್ವಶನ್ಗೆ. ಇದೇ ಪರ್ಸನಲ್ ಇಲ್ಲಿ ಸೆಕ್ರೆಟರಿ ಆಗಿ ಕೂತಿರೋದು, ಇನ್ನೊಂದು ಇನ್ಸ್ಟಿಟ್ಯೂಷನ್ ಅಲ್ಲಿನೂ ಸೆಕ್ರೆಟರಿ ಆಗಿ ಕೂತ್ಕೊಂಡ್ಬಿಟ್ಟವ್ರ. ಮೇ ಬಿ 4 ದೋಣಿಲಿ ಕಾಲಿಟ್ಕೊಂಡಿದ್ದಾರೆ ಅನ್ಸುತ್ತೆ. ಅದು ಯಾವಾಗ ಮುಳುಗ್ತಾರೋ ಗೊತ್ತಿಲ್ಲ, ಅದನ್ನ ಅವರೇ ಯೋಚನೆ ಮಾಡ್ಕೋಬೇಕು. ಮೇಡಮ್ ಇವರು ಏನಂತ ಹೇಳೋಣ, ಇದೆಲ್ಲ ನಾನು ಎಲ್ಲರಿಗೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಮೈಸೂರು ವಕ್ಫ್ ಅಡ್ವೈಸರಿ ಕಮಿಟಿನಲ್ಲಿ ಭಾಳ ಅಕ್ರಮ ಇದೆ. ನಾನು ಕೇಳ್ಕೊಳ್ಳೋದು ಸೀರಿಯಸ್ ನೋಟಾಗೆ ನಮ್ಮ ವಕ್ಫ್ ಮಿನಿಸ್ಟರ್ ಸಾಹೇಬ್ರಿಗೆ, ದಯವಿಟ್ಟು ಪ್ರಿಯಾರಿಟಿ ಬೇಸಿಸ್ ಮೇಲೆ, ಫಸ್ಟ್ ಪ್ರಿಫರೆನ್ಸ್ ಮೇಲೆ ಮೈಸೂರು ವಕ್ಫ್ ಅಡ್ವೈಸರಿ ಕಮಿಟಿಗೆ ಸುಧಾರಿಸಿ. ಖಂಡಿತ ನಿಮಗೆ ಬೇಕಾಗಿರೋದು ದಾಖಲೆ ನಾನು ಕೊಡ್ತೀನಿ, ನನ್ನ ಹತ್ರ ಇದೆ. ನಾನು ಸ್ಟೋರಿಗಳು ಹೇಳ್ತಾ ಇಲ್ಲ. ದಯವಿಟ್ಟು ಸುಧಾರಿಸಿ. ಬಡವ್ರಿಗೆ ಸಿಗ್ದಂಗೆ ಮಾಲು, ಬಡವ್ರದ್ದು ಬೆನಿಫಿಟ್ಸ್ ಬಡವ್ರಿಗೆ ಸಿಗ್ದಂಗೆ ಮಾಡಿ. ದಯವಿಟ್ಟು ಅಷ್ಟೊಂದು ಮಾಡಿ. ನಾವು ಬದುಕ್ತೀವೋ ಸತ್ತೋಗ್ತೀವೋ, ಯಾರ್ಯಾರು ಇರ್ತಾರೋ ಯಾರ್ಯಾರಿಲ್ಲ ಗೊತ್ತಿಲ್ಲ. ಒಂದು ಧ್ವನಿ ಎತ್ತಾ ಇದ್ದೀನಿ, ಒಂದು ಕನ್ಸರ್ನ್ಸಿಂದ. ಏನು ಹೇಳ್ತೀರಾ ಮೇಡಮ್ ಕನ್ನಡದಲ್ಲಿ ಕನ್ಸರ್ನ್ಸ್ಗೆ? ಕನ್ಸರ್ನ್ಸ್ ಮೀನ್ಸ್ ಒಂದು ಫಿಕಿರ್. ಅಲ್ಲ, ಅರ್ಥ ಆಯ್ತು. ಕನ್ಸರ್ನ್ ಇಂದ ಏನೋ ಒಂದು ಮನವಿ ಒಳ್ಳೇದಾಗ್ಲಿ ಅಂತ ದಯವಿಟ್ಟು ಸ್ವಲ್ಪ ನಮ್ಮ ಸಾಹೇಬ್ರೆ ದಯವಿಟ್ಟು ಮೈಸೂರು ವಕ್ಫ್ ಅಡ್ವೈಸರಿ ಕಮಿಟಿ ನಲ್ಲಿ ಏನೇನು ನಡೀತಾ ಇದೆ ಇದು ಪ್ರಿಯಾರಿಟಿ ಬೇಸಿಸ್ ಮೇಲೆ ನೋಡಿ ಸ್ವಲ್ಪ ದಯವಿಟ್ಟು. ಇದು ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಓಕೆ ಸರ್, ಆಯಿತು. ಈಗ ಸಂಚಿಕೆ 5ರಲ್ಲಿ ಸರ್ ಹೇಳಿದ್ರು ಒಂದೊಂದು ಕಮಿಟಿಯಲ್ಲೂ ಕೂಡ 10-15 ವರ್ಷದಿಂದ ಆ ಪೋಸ್ಟಲ್ಲಿ ಕೂತ್ಬಿಟ್ಟಿದ್ದಾರೆ, ಅಳ್ಳಾಡ್ತಾನೆ ಇಲ್ಲ. ಜೊತೆಗೆ ಓಕೆ 10-15 ಇದು ಒಂದು ಆ್ಯಕ್ಚುಲಿ ಈ ರೀತಿ ಕೆಲಸಗಳು ಆಗಬಾರ್ದು, ಆದರೂ ಕೂತಿದ್ದಾರೆ 10-15 ವರ್ಷದಿಂದ. ಅದೊಂದು ಪೋಸ್ಟ್ ಅಲ್ದೇ ಬೇರೆ ಕಮಿಟಿಯಲ್ಲೂ ಕೂಡ ಅವರು ಸೇಮ್ ಪೋಸ್ಟಲ್ಲಿ ಇರ್ತಾರೆ. ಹೇಗೆ ಸಾಧ್ಯ? ಒಂದು ಕಡೆ ಇದ್ಮೇಲೆ ಇನ್ನೊಂದು ಕಡೆ ಹೇಗೆ ಕೆಲಸ ಮಾಡ್ತಾರೆ? ಹೇಗೆ ಕಮಿಟಿಯಲ್ಲಿ ಸೆಕ್ರೆಟರಿ ಆಗಿರ್ತಾರೆ ಅನ್ನೋದು ಸರ್ ವಾದ ಆಗಿರುವಂಥದ್ದು, ಸರ್ ಪ್ರಶ್ನೆ ಆಗಿರುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಅವ್ರು ಮನವಿ ಕೂಡ ಮಾಡಿದ್ದಾರೆ. ಏನಿದೆ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಒಂದು ತನಿಖೆ ಕೂಡ ಆಗಬೇಕು. ಇದನ್ನ ಸರ್ ಪ್ರತಿ ಎಪಿಸೋಡಲ್ಲೂ ಕೂಡ ಅವ್ರು ಹೇಳ್ತಾ ಇರುವಂಥದ್ದು, ಮನವಿ ಮಾಡ್ತಾ ಇರುವಂಥದ್ದು. ಸೊ ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳ್ತಾ ಈ ಸಂಚಿಕೆ 5ನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್. ನಿಮ್ಮೊಂದಿಗೆ ನಾವಿದ್ದೇವೆ.